ಸೊ ನಿಮ್ಗೆ ಏನ್ ಅನ್ಸುತ್ತೆ ಆ ಒಂದು ಕಾಯ್ದೆ ಬಗ್ಗೆ? ಟೈಮಿಂಗ್ ಅವರ್ 9 ಅವರ್ ಇಸ್ ಗುಡ್. ಈಗ 10 ಅವರ್ ಅಂತಂದ್ರು ನಮಗೆ ಪರ್ಸನಲ್ ವರ್ಕ್ನು ಇರುತ್ತೆ. ಅವೆಲ್ಲ ವರ್ಕ್ ಬಿಟ್ಟು ಕೇಸಿ ನಾವು ಓನ್ಲಿ ಕಂಪ್ನಿಗೋಸ್ಕರ ದುಡಿದ್ರೆ ನಡೆಯಂಗಿಲ್ಲಲ್ಲ. ನಮ್ದು ಪರ್ಸನಲ್ ವರ್ಕ್ ಇರುತ್ತೆ, ಅದ್ರ ಮೇಲೂ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಬೆಟರ್ 9 ಅವರ್ ಇಸ್ ಬೆಟರ್. ಇನ್ನೊಂದಂದ್ರೆ 9 ಅವರ್ ಅಂತ ಹೇಳಿ ಈಗಾಗಲೇ ಜಾಸ್ತಿ ಅವರ್ ದುಡಿಸ್ಕೊಂತಾ ಇದ್ದಾರೆ. ಈಗ ಮತ್ತೆ 10 ಅವರ್ ಅಂದ್ರೆ ಅದಕ್ಕಿಂತ ಜಾಸ್ತಿ ದುಡ್ಸ್ಕೊಳ್ಳೋಕೆ ಶುರು ಮಾಡ್ತಾರಲ್ಲ. ನನ್ನ ಪ್ರಕಾರ ಅದು ರಾಂಗ್ ನೋಡಿ. ಹೌದು, ಇಟ್ಸ್ ರಾಂಗ್. ಏನ್ ಹೇಳ್ತೀವಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ಚಿಂತನೆಯಲ್ಲಿ ಇದೆ? ಅವರು ಇದ್ರ ಮೇಲೆ ಆಕ್ಷನ್ ತಗೋಬೇಕಂತ ಕೇಸಿ ಹೇಳ್ಕೋಬಹುದು ನೋಡಿ. ಈಗ 9 ಅವರ್ ಇರೋ ವರ್ಕಿಂಗ್ ಅವರ್ನ 10 ಅವರ್ ಮಾಡಬೇಕು ಅಂತ ಲೇಬರ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ನಿಮಗೆ ಈ ಒಂದು ಕಾಯ್ದೆ ಬಗ್ಗೆ ಏನ್ ಅನ್ಸುತ್ತೆ? 10 ಅವರ್ ಮಾಡಿದ್ರೆ ಹೇಗಾಗುತ್ತೆ ಕೆಲಸ ಎಲ್ಲ? 10 ಅವರ್ ಮಾಡೋಕ್ಕಾಗಲ್ಲ. 10 ಅವರ್ ಮಾಡೋಕ್ಕಾಗಲ್ಲ, ಫಿಸಿಕಲಿ ಇದಾಗುತ್ತೆ, ಕಷ್ಟ ಆಗುತ್ತೆ ಸರ್. ಮೊದಲೇ ಹಾರ್ಡ್ ವರ್ಕ್ ಅಲ್ವಾ, ದೇಹಕ್ಕೆ ತುಂಬ ಶ್ರಮ ಆಗುತ್ತೆ. 8 ಅವರ್ ಸಾಕು, 7 ಅವರ್ ಈಗಾಗಲೇ 9 ಅವರ್ ಇರೋದ್ರಿಂದ ಇನ್ನ ಜಾಸ್ತಿ ಅವರ್ ಮಾಡಿಸ್ಕೊಂತಾ ಇದ್ದಾರೆ ಅನ್ಅಫಿಷಿಯಲ್ ಆಗಿ. 10 ಅವರ್ ಅಂತ ಅಫಿಷಿಯಲ್ ಆಗಿ ಮಾಡಿಸ್ಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಅಲ್ವಾ? ಜಾಸ್ತಿ ಆಗುತ್ತೆ. ಅದೇನು ಅಷ್ಟೊಂದು ಸರಿ ಕಾಣಿಸಲ್ಲ ಅನ್ಸುತ್ತೆ. ವರ್ಕಿಂಗ್ ಅವರ್ನ 10 ಅವರ್ ಮಾಡಬೇಕು ಅಂತ ಕಾರ್ಮಿಕ ಇಲಾಖೆ ಚಿಂತನೆ ಮಾಡ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ 10 ಅವರ್ ಮಾಡಿದ್ರೆ ಹೇಗಾಗುತ್ತೆ ಮುಂದಕ್ಕೆ? 8 ಅವರ್ ಮಾಡೋದು ಸರಿ ಇದೆ ಸರ್. 9 ಅವರ್ 10 ಅವರ್ ಮಾಡಿದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ. ಹಾಗಾಗಿ 8 ಅವರೇ ಬೆಸ್ಟು. ಈಗಾಗಲೇ 9 ಅವರ್ ಅಂತೇಳಿ ಈಗಾಗಲೇ 10 ಅವರ್ ಮೇಲೆ ಮಾಡಿಸ್ಕೊಂಡು ಎಷ್ಟೋ. ಹೌದು, ಗಾರ್ಮೆಂಟ್ಸ್ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. 9 ಅವರ್ 10 ಅವರ್ OT ಎಲ್ಲ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ಮಾಡಿದ್ರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ 8 ಅವರ್ ಮಾಡೋದು ಬೆಸ್ಟು. 10 ಅವರ್ ಬೇಡ ಸರ್, 8 ಅವರ್ ಬೆಸ್ಟ್ ಸರ್. ತಾವು ಎಷ್ಟು ಅವರ್ ವರ್ಕ್ ಮಾಡ್ತೀರಿ? ನಾವು ಗಾರ್ಮೆಂಟ್ಸ್ ಅಲ್ಲಿ ಇವಾಗ 8 ರಿಂದ 9 ಅವರ್ ಕೆಲಸ ಮಾಡ್ತಾ ಇದ್ದೀವಿ. ಹೌದು, 10 ಅವರ್ ಆದ್ರೆ ತುಂಬಾ ಟಯರ್ಡ್ ಆಗ್ಬಿಡುತ್ತದೆ. ಮೈ ಕೈ ನೋವು, ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಹಾಗಾಗಿ 8 ಅವರ್ ಮಾಡೋದು ಬೆಸ್ಟು. 10 ಅವರ್ ಆಗ್ಬಿಟ್ರೆ ಕೆಲಸ ಹೇಗಾಗುತ್ತೆ ಮುಂದಕ್ಕೆ? ಆಗಲ್ಲ ಮಾಡೋಕ್ಕೆ, ನಿಜವಾಗ್ಲೂ ಆಗಲ್ಲ. 8 ಅವರ್ ಮಾಡಿದ್ರೆ ಕರೆಕ್ಟ್ ಇದು. ಏನಕ್ಕೆ 10 ಅವರ್ ಮಾಡ್ತಾ ಇರೋದು? ರೂಲ್ಸ್ ಚೇಂಜ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡ ಕಂಪ್ನಿಗಳು, ಅದಕ್ಕೋಸ್ಕರ. ಅದು ಮಾಡಬಾರ್ದು ಸರ್. 8 ಅವರೇ ನಮಗೆ ಪ್ರಾಣ ತೆಗ್ಬಿಡ್ತಾರೆ ಅವರು. 10 ಅವರ್ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಪ್ರಾಣ ಹೋಗ್ಬಿಡುತ್ತೆ. ಆ ಥರ ಸಂಬಳ ಜಾಸ್ತಿ ಮಾಡಬೇಕಲ್ವ? ಸಂಬಳ ಜಾಸ್ತಿ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಕೆಲವೊಂದಷ್ಟು 9 ಅವರ್ ಅಂತೇಳಿ ಇನ್ನೂ ಜಾಸ್ತಿ ಅನ್ಅಫಿಷಿಯಲ್ ಆಗಿ ದುಡಿಸ್ಕೊಂತಾ ಇದ್ದಾರೆ. ಈಗ 10 ಅವರ್ ಅಂತ ಇವ್ರು ಅಧಿಕೃತವಾಗಿ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ವಾ? ಹೌದು. ನೀವು ಎಷ್ಟೋ ವರ್ಕ್ ಮಾಡ್ತಾ ಇದ್ರೆ ಏನು ಕೆಲಸ ಮಾಡ್ತೀವಿ? ನಾನು ಸ್ಪ್ರೇ ಪೇಂಟರ್ ಮಾಡೋದು. ಎಷ್ಟೋ ವರ್ಕ್ ಮಾಡ್ತಿದ್ದೀನಿ ನಾನು ಬೆಳಗ್ಗೆ 8 ಗಂಟೆ ಹೋಗ್ತೀನಿ, 5 ಗಂಟೆ ಬಂದ್ಬಿಡ್ತೀನಿ. ಎಷ್ಟು ಅವರ್ ಅಂದ್ರೆ 9 ಅವರ? ಹಾಂ, ಇಲ್ಲ 8 ಗಂಟೆಗೆ ಹೋಗಿ ಮನೆ ಬಿಡ್ತೀನಿ, 9 ಗಂಟೆಗೆ ಕೆಲಸ ಶುರು ಮಾಡ್ತೀನಿ, 5 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀನಿ.